ನೋಡಿ, ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಹರಿ ಪಲ್ಯ ಮಾಡ್ತಾ ಇದ್ದೀನಿ. ಹರಿ ಸೊಪ್ಪು ಅಂತಾನೆ ಹೇಳ್ಬೋದು. ಹರವೆ ಸೊಪ್ಪು ಬೇರೆ ಸ್ನೇಹಿತರೆ. ಹರವೆ ಸೊಪ್ಪು ಅಂದ್ರೆ ಉತ್ತರ ಕರ್ನಾಟಕದವರು ನಾವು ರಾಜಗಿರಿ ಸೊಪ್ಪು ಅಂತೀವಿ. ಇದು ಹರಿ ಪಲ್ಯ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಆಗುತ್ತೆ. ರೊಟ್ಟಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಪಾತಿ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಇದು ಯಾವ ಸೊಪ್ಪು ಅಂಥೇಳಿ ಕೇಳ್ಬೋದು ಸ್ನೇಹಿತರೆ ನೀವು ಇದನ್ನು. ಇದು ಹರಿ ಸೊಪ್ಪು, ಹರಿ ಪಲ್ಯ ಅಂತ ಹೇಳ್ತಾರೆ ಇದಕ್ಕೆ. ಉತ್ತರ ಕರ್ನಾಟಕ ಸೈಡು ತುಂಬಾ ಸಿಗುತ್ತೆ ಇದು. ಈಗೀಗ ಅಂತೂ ಎಲ್ಲ ಕಡೆ ಬರ್ತಾ ಇದೆ ಹರಿ ಪಲ್ಯದು. ಇದಕ್ಕೆ ಇಷ್ಟದ ದಂಟು ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ರೊಟ್ಟಿ ಚಪಾತಿ ಒಟ್ಟಿಗೆ ತುಂಬ ಟೇಸ್ಟಿಯಾಗಿರುವಂಥ ಸೊಪ್ಪು ಅಂತ ಹೇಳ್ಬೋದು. ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಸ್ನೇಹಿತರೆ. ಇದನ್ನೀಗ ನಿಮಗೆ ಬೇಕಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಬೇಡಾದರೆ ಇದನ್ನು ಹೀಗೇನು ಮಾಡಿದರೆ ಬರುತ್ತೆ. ಒಂದು ಚೂರು ಕಟ್ ಮಾಡ್ತೀನಿ ಇದನ್ನು ನಾನೀಗ. ನೋಡಿ, ಒಂದಿಷ್ಟಿಟ್ಟು ತೊಗೊಂಡು ನಿಮಗೆ ತುಂಬ ಸಣ್ಣದು ಬೇಕಂದರೆ ಸಣ್ಣ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಈ ಥರ ದಪ್ಪದಾಗಿ ಇರಲಿ, ತುಂಬ ಚೆನ್ನಾಗಿರುತ್ತೆ. ತೀರ ಸಣ್ಣದಾಗಿ ಕಟ್ ಮಾಡಿದರೆ ಅಷ್ಟೊಂದು ಸರಿ ಅನಿಸಲ್ಲ. ಈಗ ಇದನ್ನಷ್ಟು ನಾನು ಈ ಥರ ಕಟ್ ಮಾಡಿ ತೊಳಿಲಿಕ್ಕೆ ಹಾಕ್ತೀನಿ. ನೀರು ಬಸ್ಕೋತೀನಿ, ಎಲ್ಲ ತೊಳೆದು. ಇದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ, ಅದಕ್ಕಾಗಿ ಈಗ ಇದೇ ಥರ ಎಲ್ಲ ಕಟ್ ಮಾಡಿ ಈಗ ತೊಳೆದಿರ್ತೇನೆ. ನೋಡಿ, ಇಲ್ಲೊಂದು ಪಾತ್ರೆ ಇಟ್ಟಿದ್ದೇನೆ. ನಾನು ಸೊಪ್ಪನ್ನು ಎಲ್ಲ ಕಟ್ ಮಾಡಿ ತೊಳೆದು ಬಸದಿಟ್ಟಿದ್ದೀನಿ ನೀರು. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ ಸ್ನೇಹಿತರೆ. ಇಲ್ಲಿ ಕಾದಿದೆ. 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಸಾಸಿವೆ ಯಾವುದನ್ನು ಹಾಕೋ ಹಾಗಿಲ್ಲ. ನೋಡಿ, ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು. ನೋಡಿ, ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ಮೆಣಸನ್ನು ಕುಟ್ಟಿ ಇಟ್ಟಿದ್ದೆ ನಾನು ಸ್ನೇಹಿತರೆ. ಇದಕ್ಕೆ ಕಟ್ ಮಾಡಿ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಈ ಥರ ಮಿಕ್ಸಿಯಲ್ಲಿ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಮದು ಕಲ್ಲಿದ್ದರೆ ಕಲ್ಲಲ್ಲಿ ಆದರೂ ಕುಟ್ಕೊಳ್ಳಿ. ನೋಡಿ, ಇದಕ್ಕೆ ನಾನೀಗ ಡೈರೆಕ್ಟಾಗಿ ಸೊಪ್ಪನ್ನು ಹಾಕ್ತೇನೆ. ನೋಡಿ, ಇಲ್ಲಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ತೊಳೆದು ಇಟ್ಟಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಮೊದಲಿಗೆ, ಯಾಕಂದರೆ ಸೊಪ್ಪು ತುಂಬ ಎಳೆದಿರುತ್ತೆ ಇದು. ಎಷ್ಟು ಹಿಡಿತೆ ಅಷ್ಟಷ್ಟು ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸೊಪ್ಪಿನ ಮೇಲೇ ಇದರೊಟ್ಟಿಗೆ ಈಗಲೇ ಹೊಂದ್ಕೊಳ್ಳುತ್ತೆ ಅದು. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಎಲ್ಲವನ್ನು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ತುಂಬ ಟೇಸ್ಟಾಗಿರುತ್ತೆ. ನೀರು ಹಾಕಿದರೆ ಚೆನ್ನಾಗಿರಲ್ಲ. ನೀರು ಹಾಕ್ಲಿಕ್ಕೆ ಹೋಗಬೇಡಿ ಆಲ್ಮೋಸ್ಟು. ನೋಡಿ, ಈಗ ಎಲ್ಲ ಸೊಪ್ಪು ಹಾಕಿದ ಮೇಲೆ ಅದೇ ನೋಡಿ ನೀರು ಬಿಡ್ತಾಯಿದೆ. ಎಳೆ ಸೊಪ್ಪಿದೆ, ತೊಳೆದಿರೋದ್ರಿಂದ ನೀರು ಬಿಡುತ್ತೆ ಸ್ನೇಹಿತರೆ. ಇದೀಗ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ್ದೇವಲ್ಲ. ಈಗ ಇದಕ್ಕೆ ಲಾಸ್ಟಲ್ಲಿ ಏನು ಹಾಕ್ತಾಯಿದ್ದೀನಿ ಅಂದರೆ, ನಾನು ಹಸಿ ಶೇಂಗಾನ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ತರಿ ಆಣು ಆಪು ಮಾಡಿದ್ದೆ ಸ್ನೇಹಿತರೆ. ಸ್ವಲ್ಪ ನೋಡಿ, ಒಂದಿಷ್ಟು ಇದಕ್ಕೆ ತರಿಯಾಗಿ ಆನ್ ಆಫ್ ಮಾಡಿ ರುಬ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ. ತುಂಬಾ ಎಳೆದಿರುತ್ತೆ ಇದು ಸೊಪ್ಪು. ನೋಡಿ, ಅದೇ ನೀರು ಬಿಟ್ಕೊಳ್ತಾ ಇದೆ. ಇದು ಈಗ ಚೆನ್ನಾಗಿ ಕುದಿಯಲಿ ನಮಗೆ. ನೋಡಿ, ಇದಕ್ಕೆ ನೀರು ಒಂದು ಬೊಟ್ಟು ಹಾಕಿಲ್ಲ ನಾನು, ಆದರೂ ನೀರು ಬಿಡ್ತಾ ಇದೆ. ಇದು ಸ್ವಲ್ಪ ಸ್ಲೋ ಉರಿಯಲ್ಲಿ 1-2 ನಿಮಿಷ ಇದನ್ನು ಏನು ಮಾಡಬೇಕಂದ್ರೆ ನಾವು ಈ ಥರ ಮುಚ್ಚಳ ಮುಚ್ಚಿ ಬಿಡಬೇಕು. ಉಮ್ಗೊಳ್ಳುತ್ತೆ. ಸ್ಲೋ ಉರಿಯಲ್ಲಿ, ಹೈ ಫ್ಲೇಮಲ್ಲಿ ಮುಚ್ಚಿಡ್ಲಿಕ್ಕೆ ಹೋಗಬೇಡಿ. ನೋಡಿ, ಈಗ ಇದು ರೆಡಿಯಾಗಿದೆ ಸೊಪ್ಪು. ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು. ನೋಡಿ, ಸಾಕಿಟ್ಟು ರೆಡಿಯಾಗಿದೆ. ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ಬನ್ನಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಏನು ಹರವೆ ಸೊಪ್ಪು, ಹರಿ ಪಲ್ಯ ಅಂತಾರೆ ಇದಕ್ಕೆ. ಹರವೆ ಸೊಪ್ಪಲ್ಲ, ಹರಿ ಪಲ್ಯ ಅಂತೀವಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಗೆ ಅಂತೂ ತುಂಬಾ ಟೇಸ್ಟಿಯಾಗಿರೋವಂಥದ್ದು. ನಾನು ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿ, ಮೊಸರು, ಸೊಪ್ಪಿನ ಪದಾರ್ಥ ಮತ್ತು ಕೆಂಪು ಮೆಣಸು ಅಂದರೆ ಮಿಕ್ಸಿಗೆ ಹಾಕಿಟ್ಟಿರ್ತೀವಿ ನಾವು, ಯಾವಾಗಲೂ ಇರುತ್ತೆ ನಮ್ಮ ಮನೇಲಿ. ಈ ಥರ ಇದರೊಟ್ಟಿಗೆ ತಿಂದುಬಿಟ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.